ಗುರುಜಿ, ಇವತ್ತು ಒಂದು ಅಚ್ಚರಿಯ ಸಂಗತಿ ನಮ್ಮೆಲ್ಲರಿಗೂ ಎದುರಾಗತ್ತೆ, ನಾವೆಲ್ಲರೂ ಅನುಭವಿಸ್ತೀವಿ ಆ ಒಂದು ಅಚ್ಚರಿಯನ್ನ ಅಂತ ಹೇಳಿದ್ರಿ. ಹಾಗೆ ನಮ್ಮ ಕ್ಷೇತ್ರ ಮಹಿಮೆಯ ಕುರಿತು ಕೂಡ ಏನಾದ್ರು ತಿಳಿಸ್ಕೊಡ್ತಿದ್ದೀರಾ? ಕ್ಷೇತ್ರ ಮಹಿಮೆ ಮರ್ತೇ ಹೋಗ್ತೀವಿ ಅನ್ಕೊಂತೀರಾ? ಬನ್ನಿ ಆ ದೇವತೆಗಳನ್ನ ಸ್ವಾಗತ ಮಾಡಿ ಕ್ಷೇತ್ರ ಮಹಿಮೆ ವಿಚಾರನ ಮಾತಾಡೋಣ. ರಾಮೇಶ್ವರ ಪಿಂಡ ಪ್ರದಾನಗಳಿಗೆಯಿಂದ ಹಿಡಿದು ನಾವುಗಳು ಕಾಶಿ ಕ್ಷೇತ್ರಕ್ಕೆ ಹೋಗಿ ಆ ಪಿಂಡ ಪ್ರದಾನಗಳನ್ನು ಎಷ್ಟು ಗೌರವಶಾಲಿಯಾಗಿ ತಾಯಿಗೆ ಗರ್ಭದಿಂದ ಹಿಡಿದು ಆ ಮಗು ಹೊರಗಡೆ ಬರೋವರೆಗೂ ಆ 10 ಪಿಂಡಗಳು 64 ಪಿಂಡಗಳಲ್ಲಿ ಸೇರಿದಾಗ ಎಷ್ಟು ವಿಚಾರಗಳು, ಇದನ್ನೆಲ್ಲ ತಿಳ್ಕೋಬೇಕಲ್ವಾ? ಬನ್ನಿ ಆ ದೇವತೆಗಳನ್ನ ಸ್ವಾಗತ. ಈ ದೇವತೆಗಳ ಜೊತೆಗೆ ನಾವು ಇವತ್ತಿನ ದಿವಸ ಎಲ್ಲಿ ಪಿಂಡ ಪ್ರದಾನ ಸ್ವರೂಪದಲ್ಲಿ ಕೂತಿದ್ದೀವಿ. ನಾವು ಹನುಮಾನ್ ಘಾಟಿಂದ ಮಧ್ಯ ಸ್ವರೂಪದಲ್ಲಿ ಹೋಗಿ ಒಂದು ಮಡಿಕೆಯಲ್ಲಿ ಆ ಪಿಂಡಗಳನ್ನು ಮಾಡಿಸಿ ಕರೆಕ್ಟಾಗಿ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಮಗೆ ನಿಯಮ ನಿಷ್ಠೆ ಏನಿದೆ, ಸೌಕರ್ಯಗಳು ಎಷ್ಟು ಮಟ್ಟಿಗಿದೆಯೋ ಅಷ್ಟು ಮಟ್ಟಿಗೆ ಸೌಕರ್ಯನ ತಗೊಂಡು ಭಾಳ ಕಮ್ಮಿ ವೆಚ್ಚದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಂದರೆ ಏನೇನು ಬೇಕು ಬೇಡಗಳು ಆ ಕಾಲಕ್ಕೂ ಈ ಕಾಲಕ್ಕೂ ಭಾಳ ಹೆಚ್ಚಾಗಿದೆ, ಬೆಲೆನೂ ಹೆಚ್ಚಾಗಿದೆ. ನೋಡಿ, ಏನು ಮಾಡೋಕ್ಕಾಗತ್ತೆ? ದೋಣಿಗೆ ದುಡ್ಡು ಕೊಡಬೇಕು, ಆ ಪರಿಪೂರ್ಣವಾಗಿರ್ತಕ್ಕಂಥ ಮಾಡಿಸ್ತಕ್ಕಂಥ ಅರ್ಚಕರಿಗೆ ದುಡ್ಡು ಕೊಡಬೇಕು. ನಾವು ಆ ದೋಣಿಯಲ್ಲಿ ಮಧ್ಯಕ್ಕೆ ಹೋಗೋಕ್ಕೆ ಮೊದಲು ಈ ಘಾಟಲ್ಲಿ ಇಳಿಯೋಕ್ಕೆ ಘಾಟ್ ದಾಡ್ಡು ಅಂದರೆ ಅಲ್ಲಿರ್ತಕ್ಕಂಥ ದುಡ್ಡು ಕೊಡಬೇಕು. ಅದಾದಮೇಲೆ ವ್ಯವಸ್ಥಿತವಾಗಿ ಒಳಗಡೆ ಹೋಗಬೇಕು. ಅಲ್ಲಾದ ಮೇಲೆ ಎಲ್ಲ ಅರ್ಚಕರಲ್ಲಿ ಬರ್ತಕ್ಕಂಥವ್ರಿಗೆ ಸಂಭಾವನೆ ಕೊಡಬೇಕು, ದರ್ಶನವನ್ನು ಮಾಡಬೇಕು. ಒಂದು ಕಡೆ ಎಲ್ಲ ಈ ಪ್ಯಾಕೇಜ್ ಸಿಸ್ಟಮಲ್ಲಿ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀವಿ. ಇಲ್ಲಿ ನಾವು ಯಾವತ್ತೂ ಕಾಶಿಗೆ ಹೋದಾಗ 3 ಕಡೆ ತರ್ಪಣಗಳನ್ನು 3 ಕಡೆ ಪಿಂಡ ಪ್ರದಾನಗಳನ್ನು ಬಹಳ ಮುಖ್ಯವಾಗಿ ಮಾಡ್ಕೋಬೇಕು. ಏನು ಗೊತ್ತಾ? ಯಾವ್ಯಾವ ಕಡೆ ಅಂದರೆ ಗಯಾ ಶ್ರಾದ್ದ, ಕಾಶಿ ಕ್ಷೇತ್ರ, ಅದಾದಮೇಲೆ ಅಲಹಾಬಾದ್ ಶ್ರಾದ್ದ. 3 ಕಡೆನೂ ರಾಮೇಶ್ವರದಿಂದ ತಗೊಂಡು ಹೋಗಿರ್ತೀವಲ್ಲ ಲಿಂಗ, ಅದನ್ನು ಮರಿಬಾರ್ದು. ನೀವೇನು ಮಾಡಬೇಕು? ಎಲ್ಲಪ್ಪ ಲಿಂಗ ತೊಗೊಂಡು ಹೋದ್ವಿ ಅಂದ್ಕೊಂಡ್ರೆ ಮರಳು ತೊಗೊಂಡು ಹೋಗಿಲ್ವೇನ್ರಿ? ಆ ಮರಳು ವಿಶೇಷವಾಗಿರ್ತಕ್ಕಂಥದ್ದನ್ನು ನೀರೆಲ್ಲ ಹೊಟ್ಟೋಗಿ ಮರಳು ಚೆನ್ನಾಗಿ ಕಾದು ಬೆಂದು ಹೋಗಿರುತ್ತೆ, ಪುಡಿ ಪುಡಿ ಆಗಿರುತ್ತೆ. ಒಂದಷ್ಟು ಒಣಗಿಸಿಟ್ಕೊಳ್ಳಿ ಅಂತ ಹೇಳಿದೆ. ತೀರಾ ಒಣಗಕ್ಕೂ ಬಿಡಬೇಡಿ, ಹಸಿ ಹಸಿರಾಗಿದ್ದಾಗಲೇ ನೀವು ಕಾಶಿ ಯಾತ್ರೆ ಮಾಡಿಬಿಡ್ಬೇಕು ರಾಮೇಶ್ವರದಿಂದ ಬಂದಾಗ ಅತಿ ಶೀಘ್ರದಲ್ಲಿ ಅಂತ ಕೂಡ ಹೇಳಿದ್ದೀನಿ. ಅದು ಹೋದಾಗ ಸರಿಯಾಗಿ 3 ಭಾಗ ಮಾಡ್ಕೊಂಬಿಡಿ. 3 ಭಾಗ ಮಾಡ್ಕೊಂಡಾಗ ಕಾಶಿನಲ್ಲಿ ಶ್ರಾದ್ದ ಮೊದಲನೇದಾಗಿ ಮಾಡೋಕ್ಕೆ ಮೊದಲು ಒಂದು ಲಿಂಗವನ್ನು ತೊಗೊಂಡು ಹೋಗಿ ಲಕ್ಷಣವಾಗಿ ಆ ಮರಳಲ್ಲಿ ಲಿಂಗವನ್ನ ಆಕಾರದಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಗುಂಡೆಗೆ ಒಂದು ಪಾಣಿವಟ್ಟು ಇದೇ ಲಿಂಗ ಅಂತ ಸ್ಮರಣೆ ಮಾಡಿಕೊಂಡು ಸಂಪ್ರೋಕ್ಷಣ ಪೂರ್ವಕವಾಗಿ ಒಂದು ಆಕಾರವನ್ನು ತಂದಿದೆ, ಸಣ್ಣದಾಗಿ ಒಂದು ಆಕಾರ ತಗೊಳ್ಳಿ, ಪಾಣಿವಟ್ಟು ಮಾಡ್ಕೊಳ್ಳಿ. ಅಲ್ಲಿ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ. ಎಲ್ಲ ದೇವಿಗಳನ್ನ ಸ್ಮರಣೆ ಮಾಡ್ಕೋಬೇಕು, ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಅದಾದಮೇಲೆ ಈಶ್ವರನ ಅಷ್ಟೋತ್ತರವನ್ನು ಓದ್ಕೊಳ್ಳಿ. ಶಿವನಾಮಸ್ಮರಣೆ ಏನೇನಿದೆಯೋ ಎಲ್ಲವನ್ನು ಹೇಳಿ ಆ ಲಿಂಗ ಪೂಜೆಯನ್ನು ಮಾಡಿ. ಬಿಲ್ಪತ್ರೆಯನ್ನು ಮಾತ್ರ ಮರೀದೆ ಹಾಕಿ, ಭಾಳ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬಿಲ್ಪತ್ರೆ. ನಮಸ್ಕಾರ ಮಾಡ್ಕೊಳ್ಳಿ. ಶ್ರಾದ್ದ ಮಾಡಿದ ನಂತರ ಮತ್ತೆ ಬಂದು ಶಿವನ ನಮಸ್ಕಾರ ಮಾಡಿ ಶಿವನನ್ನು ವಿಸರ್ಜನೆ ಮಾಡಬೇಕು. ಮೊದಲು ಶಿವನ ಪ್ರತಿಷ್ಠಾಪನೆ ಪುಟ್ಟದಾಗಿ ಮಾಡಿಕೊಂಡು ಒಂದು ಜಾಗದಲ್ಲಿ ಎಲ್ಲ ಶ್ರಾದ್ದವನ್ನು ಮುಗಿಸ್ಕೋಬೇಕು. ಅಂದರೆ ಅವತ್ತಿನ ಕಾರ್ಯವನ್ನು ಮುಗಿಸ್ಕೋಬೇಕು, ಬರಬೇಕು. ಅಲ್ಲಿ ಬಂದ ಮೇಲೆ ದೋಣಿಯಿಂದ ವಾಪಸ್ ಬರೋಕ್ಕೆ ಮೊದಲು ಅಕಸ್ಮಾತ್ ನೀರಲೆಗಳು ಜಾಸ್ತಿ ಇದ್ರೆ ಅವ್ರು ಹೇಳ್ತಾರೆ, ದೂರ ಹೋಗಬೇಡಿ, ದೂರ ಮತ್ ಜಾವ್, ನಜ್ದೀಕ್ ಆ ಜಾವ್ ಅಂತ ಹೇಳ್ತಾರೆ. ಇಲ್ದರೆ ಏನು ಮಾಡ್ತಾರೆ? ದೋಣಿನ ಕಟ್ಟಿಬಿಡ್ತಾರೆ. ಓ ದೋಣಿಕೋ ಬಾಂಧೋ ಅಂತಾರೆ. ಅಂದರೆ ಆ ಬೋಟನ್ನು ಕಟ್ಟಿಬಿಟ್ಟೇ ದಾರವನ್ನು ಬಿಟ್ಟಿರ್ತಾರೆ, ಎಷ್ಟು ದೂರ ಆಗುತ್ತೋ ಅಷ್ಟು. ಯಾಕಂದರೆ ಅಲೆಗಳು ಜಾಸ್ತಿ, ಸಮುದ್ರ ಅಲೆಗಳಿರುತ್ತೆ. ಹಾಗೆ ಇದು ಭಾಳ ವೇಗವಾಗಿ ಹರಡುತ್ತೆ. ಯಾವುದು? ಗಂಗೆ ಭಾಳ ಜೋರಾಗಿ ಹೋಗ್ತಕ್ಕಂಥ ವಿಚಾರದಲ್ಲಿ ಏನು ದೋಣಿ ಮೋಟ್ರ್ ಬೋಟೇ ಪಟಪಟ ಹರ್ಕೊಂಡೋಗುತ್ತೆ. ನೀರಾವತ್ತು ಜಾಸ್ತಿ ಇದ್ದರೆ, ಹಿಂದಿನ ದಿವಸ ಮಳೆ ಬಂದಿದ್ರೆ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ಕಾರಣಗಳು ಜಾಸ್ತಿ. ಇನ್ನೇನು ಗಂಗೆ ಬತ್ತು ಹೋಗ್ತಾ ಇದ್ದಾಳೆ ಅಂದಾಗ ನೀರು ಜಾಸ್ತಿ ಆದಮೇಲೆ ತಾನೇ ಬತ್ತು ಹೋಗೋದು, ಏನು ಇರೋ ಬರೋದಲ್ಲಿ ಖಾಲಿ ಆಗಬೇಕಲ್ಲ ಹಿಮಾಲಯ. ಹಾಗೆ ಆ ನೀರು ಜಾಸ್ತಿ ಆಗೋ ಸಮಯದಲ್ಲಿ ವ್ಯವಸ್ಥೆ ಆಗಿ ಹೊರಟೋಗುತ್ತೆ. ಅದಕ್ಕೆ ಭಾಳ ಗಂಭೀರವಾಗಿ ಅಲ್ಲಿ ಮಿಲಿಟ್ರಿ ಪಡೆ ಕೂಡ ನಮ್ಮನ್ನು ಕಾವಲು ಕಾಯುತ್ತೆ. ಅದನ್ನು ಬಂದು ಶ್ರಾದ್ದವನ್ನು ಮುಗಿಸಿ ನೆಲದ ಮೇಲೆ ಒಂದು ಶ್ರಾದ್ದ ಮಾಡಿಸ್ತಾರೆ. ಅಂದರೆ ದೋಣಿಯಲ್ಲಿ ಮಧ್ಯದಲ್ಲಿ ಮಾಡಿಸೋದಲ್ಲದೆ ಶ್ರಮಬದ್ಧವಾಗಿ ಇಲ್ಲಿ ಬಂದು ಮಾಡಿಸ್ತಾರೆ. ಇಲ್ಲ ಆದಮೇಲೆ ನೀವುಗಳು ದಂಪತಿ ಪೂಜೆ ಮಾಡೋಗಿದ್ರೆ ಶಾಸ್ತ್ರೋಕ್ತವಾಗಿ ನಿಮ್ಮ ಶಕ್ತಿಯಾನುಸಾರ ದಂಪತಿ ಪೂಜೆ ಮಾಡಿಸ್ತಾರೆ. ಅದಾದ ಮೇಲೆ ಕನ್ಯೆ ಒಂದು ಪೂಜೆ, ಪುಟ್ಟ ಹುಡುಗಿನ ಕನ್ಯೆ ಪೂಜೆ ಮಾಡ್ತಾರೆ. ಅದಾದಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಸುಹಾಸಿನಿ ಪೂಜೆಯನ್ನು ಮಾಡಿಸಿ ಆಮೇಲೆ ಶ್ರಾದ್ದವನ್ನು ಪರಿವರ್ತನೆ ಮಾಡ್ತಾರೆ. ನಿಮಗೆ ಯಾವುದೇ ಕಾರಣಕ್ಕೂ ಕಂಡೀಷನ್ ಒಂದು ಹೇಳಿರ್ತಾರೆ, ದೇವಸ್ಥಾನಕ್ಕೆ ಪ್ರವೇಶವಿಲ್ಲ ಶ್ರಾದ್ದ ಎಲ್ಲ ಮುಗಿಸೋವರೆಗೂ. ನೀವು 5 ಡೇಸ್ ಇರ್ತಿರೋ ಪ್ಯಾಕೇಜು, 3 ಡೇಸ್ ಇರ್ತಿರೋ, ಅದು ಎಷ್ಟು ದಿವಸ ಇರ್ತಿರೋ ಶ್ರಾದ್ದ ಮುಗಿಸೋವರೆಗೂ ಕೊನೆಯ ದಿವಸದವರೆಗೂ ದೇವರ ದರ್ಶನ ಇಲ್ಲ. ಅದಾದಮೇಲೆ ಅವರೇ ದರ್ಶನ ಮಾಡಿಸ್ತಾರೆ. ಇವತ್ತು ದೇವರ ದರ್ಶನ ಮಾಡಲೇಬೇಕು, ಯಾಕಂದರೆ ಸ್ನಾನವನ್ನು ಮಾಡಿ ನಿಮ್ದೆಲ್ಲ ಕಾರ್ಯ ಮುಗೀತು, ಪಿತೃಗಳನ್ನೆಲ್ಲ ನಮಸ್ಕಾರ ಮಾಡಾಗೋಯ್ತು, ನಿಮ್ಮ ಕರ್ತವ್ಯ ಇಲ್ಲಿಗೆ ಮುಗೀತು, ಈ ಜನ್ಮದ ಪಾಪ ಕರ್ಮಗಳು ತೊಳಿತು ಅಂಥೇಳಿ ಬೆನ್ನು ತಟ್ತಾರೆ.
ಅಲ್ಲಿ ಯಾಕೆ ಬೆಂತಟ್ತಾರೆ ಅಂತ ಕೂಡ ವಿಚಾರ ಹೇಳ್ತೀನಿ. ನಾವೆಲ್ಲ ಅಕ್ಷಯವಟಕ್ಕೆ ಹೋಗಬೇಕು. ಆ ಅಕ್ಷಯವಟಕ್ಕೆ ಹೋದಾಗ ಅದನ್ನ ವಿಚಾರ ಮಾಡ್ತೀವಿ. ಇವತ್ತು ಕಾಶಿಗೆ ಇರ್ತಾರಲ್ವ, ಕಾಶಿಗೆ ಮುಗಿಸೋಣ. ಇಲ್ಲ ಅಲ್ಲ ಆದಮೇಲೆ ಆ ಈಶ್ವರಲಿಂಗ ಒಂದು ಮಾಡಿರ್ತೀರ, ಪೂಜೆ ಒಂದು ಮಾಡಿಸಿರ್ತೀರ, ನಿಮ್ಮವ್ರನ್ನ ಯಾರೋ ಕೂಡಿಸಿರ್ತೀರ. ಶ್ರಾದ್ದ ಮಾಡಿಸೋ ಸಮಯಕ್ಕೆ ಯಾರು ಯಾವ ಕಾಲಕ್ಕೂ ಚಿಕ್ಕ ಮಕ್ಕಳು ನೋಡಬಾರ್ದು. ಅರ್ಥ ಆಯ್ತಾ? ಪಿಂಡ ಪ್ರದಾನ ಮಾಡೋ ಸಮಯಕ್ಕೆ ಏನಾಗುತ್ತೆ, ಆಹ್ವಾನ ಮಾಡಿರ್ತಾರೆ. ಆಹ್ವಾನ ಮಾಡಿದಾಗ ಆ ಭೂತ ಪ್ರೇತಗಳೆಲ್ಲ ಹಳೆಯದೆಲ್ಲ ಆಗಿರ್ತಕ್ಕಂಥದ್ದೆಲ್ಲ ಬಂದಿರುತ್ತೆ. ಗೊತ್ತಿರೋ ಪ್ರೇತಗಳು, ಗೊತ್ತಿಲ್ಲದೆ ಇರೋ ಭೂತಗಳು, ತಾತ ಮುತ್ತಾತ ಮೊಮ್ಮಕ್ಕಳು. ಆಮೇಲೆ ಲಿಸ್ಟ್ ಹಾಕೊಂಡು ಹೊರಟೋಗ್ಬೇಕು ನೀವು. ಇವಳು ನಮ್ಮ ಆಂಟಿ, ಇವಳು ನಮ್ಮ ಅಂಕಲ್ಲೋ, ಇವ್ರು ಸತ್ತೋಗಿದ್ರು, ಅಪಮೃತ್ಯುವಾಗಿ ಹುಡುಗಿ ಸತ್ತೋಗಿದ್ಲು, ನಮ್ಮ ಮನೆ ಪಕ್ಕದ ಮನೆ ನೆಂಟರು ಕೂಡ ಸತ್ತೋಗಿದ್ರು. ನೀವು ನೆಂಟರು ಕೂಡ ನೆನೆಸ್ಕೋಬೋದು, ಅಕ್ಕಪಕ್ಕದ ಮನೆಯವರು ಯಾರು ಗತಿ ಇಲ್ದಿದ್ದವ್ರು ಇರ್ತಾರೋ ಅವರು ನೆನೆಸ್ಕೋಬೋದು, ಸಹೋದರಗಳು ಕೂಡ ನೆನೆಸ್ಕೋಬೋದು. ಈ ರೀತಿ ಯಾರೇ ಗೊತ್ತಿರ್ತಕ್ಕಂಥವ್ರು ಸತ್ತೋದ್ರೂ ನೆನೆಸ್ಕೊಳ್ಳಿ. ಯಾಕಂದರೆ ಅವರು ಪಾಪ ಚೆನ್ನಾಗಿರಲಿ ಅನ್ನೋ ಭಾವನೆ. ನೀವು ಹೋಗಿರ್ತೀರ, ಪಕ್ಕದ ಮನೆಗೆ ಆರ್ಥಿಕ ಪರಿಸ್ಥಿತಿ ಇರಲ್ಲ ಹೋಗೋಕ್ಕೆ, ಅವ್ರನ್ನ ನೆನೆಸ್ಕೊಂಡು ಚೀಟಿನ ಬರೆದುಕೊಂಡ್ಬಿಟ್ರೆ ಇವರೆಲ್ಲರನ್ನೂ ಕರೆದು ಒಂದು ಪಿಂಡ ಪ್ರದಾನವನ್ನು ಬಿಡಿಸೋಕ್ಕೆ ಅಂತ ಒಂದು ಅಲ್ಲಿ ಕ್ರಮ ಇದೆ. ಆ ಕ್ರಮದಲ್ಲಿ ಎಲ್ಲರನ್ನೂ ಆಹ್ವಾನ ಮಾಡಿ ಕರೀತಾರೆ. ಇದೆಲ್ಲ ಆದಮೇಲೆ ಶಿವನ ಸ್ಮರಣೆ, ಪರಮಾತ್ಮ ಭೂತ ಗಣಾಧಿಪತಿಯಾಗಿರ್ತಕ್ಕಂಥ ಗಣಪತಿಯನ್ನು ನೆನೆಸ್ಕೊಂಡಾಗ ಭೂತಗಳಿಗೆ ಅಧಿಪತಿಯಾಗಿರೋನು ನೀನೆ ಸಾಕ್ಷಾತ್. ಇಡೀ ಜಗತ್ತಲ್ಲಿ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ನೀನೆ, ಆದಿ ಮಧ್ಯ ಅಂತ್ಯವೂ ನೀನೆ. ಜಗತ್ತಲ್ಲಿರ್ತಕ್ಕಂಥ ಸೃಷ್ಟಿ ಮೂಲವೇ ನೀನು. ಆದರೂ ಸಹ ನಿನ್ನ ರೂಪದಲ್ಲಿ ಬಂದಿರತಕ್ಕಂಥ ಬ್ರಹ್ಮ ವಿಷ್ಣು ನಿನ್ನ ಅಂಶವೇ ಹೌದು. ಆ ಅಂಶದಲ್ಲಿ ಜಗನ್ಮಾತ ಶಕ್ತಿ ಸ್ಫೂರಕವಾಗಿ ಈ ಭೂಮಿಗೆ ನನ್ನ ಋಣವನ್ನು ತೀರಿಸ್ಕೊತಾ ಇದ್ದೀನಿ ಅಂತ ಮೊದಲನೇ ಋಣ. ದಕ್ಷಿಣದಲ್ಲಿ ವಾಸವಾಗಿರೋ ನಾನು ಈ ಮೊದಲನೇ ಲಿಂಗ ಕಾಯ ವಾಚ ಮನಸ್ಸ ಅಂದ ತಕ್ಷಣ ಈ ಕಾಯಕವೇ ಕೈಲಾಸ ಇದ್ದ ಹಾಗೆ ನಿನ್ನ ಕ್ಷೇತ್ರದಲ್ಲಿ ಬಿಡ್ತಾ ಇದ್ದೀನಿ ಅಂಥೇಳಿ ಅವನ್ನ ವಿಸರ್ಜನೆ ಮಾಡಿಬಿಡೋದು. ಈಶ್ವರನ ವಿಸರ್ಜನೆ ಮಾಡಿಬಿಟ್ರೆ ಗಂಗಾ ಸ್ನಾನಂ ಸಮರ್ಪಯಾಮಿ, ಗಂಗಾ ಪವಿತ್ರಂ ಸಮರ್ಪಯಾಮಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳೋದು. ಆಮೇಲೆ ಆ ಪವಿತ್ರವನ್ನು ಕೈಯಲ್ಲಿ ಹಾಕಿರ್ತಾರೆ, ಅದನ್ನು ಬಿಚ್ಚಿಬಿಡಿ. ಏನು ಅಂದರೆ ಎಲ್ಲ ಬ್ರಾಹ್ಮಣ ವರ್ಗವರಿಗೆ ಅಕ್ಕಿಯಲ್ಲಿ ವಿಶೇಷವಾಗಿ ಹಿಟ್ಟನ್ನು ಮಾಡಿಸ್ತಾರೆ ಅಥವಾ ಅಕ್ಕಿಯಲ್ಲೇ ಪಿಂಡವನ್ನು ಮಾಡಿಸ್ತಾರೆ. ಬೇರೆಯವ್ರಿಗಾದರೆ ಇತರೆಯವರುಗಳಿಗೆ ಅಂತಾರೆ, ಅವ್ರು ಕೆಲವರಿಗೆಲ್ಲ ಹೇಳ್ಬಿಡ್ತಾರೆ. ಆದರೆ ಏನಾದರೆ ಕ್ರಮ ಹಾಗೇ ಇದೆ. ಅದರಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ಕೋಬೋದು, ಕೆಲವರಿಗೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವರಿಗೆ ರಾಗಿ ಹಿಟ್ಟಲ್ಲಿ ಮಾಡ್ತಾರೆ. ಇವರಿಗೆ ಈ ರೀತಿ ಕ್ರಮ. ನೀವು ಯಾವ ಜನ ಅಂತ ಕೇಳ್ತಾರೆ, ಅದೇ ರೀತಿ ಮಾಡಿಸ್ತಾರೆ. ಆ ಪಿಂಡ ಪ್ರದಾನಗಳನ್ನು ಕೂಡ ಮಾಡಿಸಿ ಪರಿವರ್ತನೆ ಮಾಡಿಕೊಡ್ತಾರೆ. ಯೋಚನೆ ಮಾಡಬೇಕಾಗಿಲ್ಲ. ಒಂದು ಸಲ ಇಲ್ಲಿ ಮಾಡಿಬಿಟ್ರೆ 8 ತಲೆಮಾರು ಮೇಲ್ಗಡೆ ಇರ್ತಕ್ಕಂಥ ತಲೆಮಾರು, ಕೆಳಗಡೆ ನೆಕ್ಸ್ಟ್ ಇರ್ತಕ್ಕಂಥ ತಲೆಮಾರು, ಅಷ್ಟೂ ಜನದ ಪಾಪಕರ್ಮಗಳು ಹೋಗುತ್ತೆ. ಸತ್ಯ. ಇದಾದ ಮೇಲೆ ನೆಟ್ಟಿಗೆ ರೂಮಿಗೆ ಬಂದು ಸುಮ್ಮನೆ ಮಾಡ್ಕೊಂಡೋದಲ್ಲ, ಸಾಯಂಕಾಲ ಇನ್ನೊಂದು ಶ್ರಾದ್ದ ಕರ್ಕೊಂಡು ಹೋಗ್ತಾರೆ. ಈ ಶ್ರಾದ್ದ ಬಹಳ ಮುಖ್ಯ. ಇಲ್ಲಿ ಏನು ಮಾಡ್ತಾರೆ, ಮಣಿಕರ್ಣಿಕಾ ಘಾಟಿಗೆ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ನೀವು ಹನುಮಾನ್ ಘಾಟಲ್ಲಿರ್ತಕ್ಕಂಥ ಸ್ನಾನವನ್ನು ಮಾಡಿದ ಮೇಲೆ ಮಣಿಕರ್ಣಿಕಾ ಘಾಟಲ್ಲಿ ಹೋಗಬೇಕು. ಅಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಮೊದಲು ಅವನು ಹೊರಭಾಗದಲ್ಲಿ ಬಯಲಲ್ಲಿರ್ತಾನೆ, ಅಲ್ಲಿ ಪೂಜೆ ಮಾಡಿಸ್ತಾರೆ. ಅಲ್ಲಿ ನೀರನ್ನು ಸ್ನಾನ ಮಾಡಿ ಅಂತಾರೆ. ಆಮೇಲೆ ಹರಿಶ್ಚಂದ್ರ ಘಾಟಕ್ಕೆ ಬರ್ತಾರೆ. ಏನು ಅಂದರೆ ಪರಮೇಶ್ವರ ಸ್ಮಶಾನವಾಸಿ ಅಂತ ಕರಿತೀವಿ. ಅವನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಸ್ಮಶಾನದಲ್ಲಿ ಇರ್ತಾನೆ, ಈ 64 ಸ್ಮಶಾನದಲ್ಲೇ ಇರೋದು. ನೋಡಿ, ಪಿಂಡ ಪ್ರದಾನನು ಈ 64 ಘಾಟಗಳಿಗೇನೆ 54 ವಿಧವಾದ ಇರತಕ್ಕಂಥ ಅನುಗ್ರಹ ಅಂದರೆ ಉಪನಿಷತ್ತಿಂದ 108. ಹೌದಾ? ಅದರ ಅರ್ಧ ಏನು 54. ಈ 54 ಪ್ಲಸ್ 10 ಅಂದರೆ ತಾಯಿ ಗರ್ಭದಿಂದ ಬಂದಿರತಕ್ಕಂಥದ್ದು. ಈ ಋಣವನ್ನು ತೀರಿಸ್ಕೊಳ್ಳತಕ್ಕಂಥ ನಾವುಗಳು 64 ಪರಿವೃತವಾಗಿರ್ತಕ್ಕಂಥ ಘಾಟಗಳಿಗೆ ನಮಸ್ಕರಿಸಿ 64 ಸ್ನಾನಗಳನ್ನ ಮಾಡಿಸ್ತಾರೆ ಸಾಯಂಕಾಲ. ಅಂದರೆ ಒಂದು ಮಧ್ಯಾಹ್ನ ಒಂದು ಊಟ ಮುಗಿಸ್ಕೊಂಡು 1-1:30 ಮುಗಿಸ್ಕೊಂಡ್ಬಿಟ್ರೆ ಒಂದು 3-3:30 ಹೊರಟೋಗಿ ಸಾಯಂಕಾಲ ನಿಧಾನಕ್ಕೆ 5 ಗಂಟೆ ಮೇಲಲ್ಲ, ನೀರು ಆಮೇಲೆ ಮೇಲೆ ಬಂದ್ಬಿಡುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಬೋಟಲ್ಲಿ ಹೋಗೋಷ್ಟಲ್ಲ ಒಳಗೆ ಮುಳುಗೋ ಹಿಂಗೆ ಹೇಳು ಅಂದಾಗ ಒಳಗೆ ಹೋಗೋದು ಆಚೆ ಬರಲ್ಲ, ಆಮೇಲೆ ನೀರು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಹಾಗಾಗಬಾರ್ದು. ಒಬ್ರಿಗೆ ಪಿಂಡ ಬಿಡಕ್ಕೆ ಹೋದಾಗ ನಮ್ಮ ಪಿಂಡ ನಾವು ಬಿಟ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಪರಿಪೂರ್ಣವಾಗಿ ನಾವೇನು ಮಾಡಬೇಕು, ಕ್ಷೇತ್ರ ಮಹಿಮೆಗೆ ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕರಿಸಿ ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಘಾಟ ವಿಚಾರ ಏನು ಅಂದರೆ, ಒಂದು ಸಲ ಮುಳುಗಿ ತೀರ್ಥವನ್ನು ಕುಡಿದರೆ ಅಲ್ಲಿ ನೀರು ಏನೊಂದೇನು ಗೊತ್ತಾ, ಎಲ್ಲರೂ ಹೇಳ್ತಾರೆ ಪೊಲ್ಯೂಟೆಡ್ ವಾಟ್ರು, ಎಲ್ಲ ಆ ಕಡೆಯಿಂದ ಮೋರಿ ನೀರು ಅಂತ. ಏನೇ ಮಾಡಿ ಗಂಗೆ ಎಷ್ಟು ಪವಿತ್ರಳು ಅಂದರೆ ನಿಮಗೆ ಗೊತ್ತಿಲ್ಲ. ಇಡೀ ಕಾಶಿ, ಇದು ಮೊದಲೇ ಹೇಳಿರ್ತೀನಿ ಮುಂಜಾಗ್ರತೆಯಾಗಿ, ಇಡೀ ಕಾಶಿನಲ್ಲಿರ್ತಕ್ಕಂಥ ಅಷ್ಟೂ ನೀರು, ಏನು ಸ್ನಾನ ಪೂಜೆ ಪುನಸ್ಕಾರ ಮಾಡಿರೋ ನೀರು, ಹೊಲಸು ನೀರು, ಅವ್ರ ಮಲಮೂತ್ರ ಮಾಡಿರ್ತಕ್ಕಂಥ ನೀರು ಅಷ್ಟೂ ಗಂಗೆಯೊಳಗೆ ಸೇರೋದು. ಇನ್ನೆಲ್ಲೂ ಅವ್ರಿಗೆ ಜಾಗ ಇಲ್ಲ. ಆದರೂ ಸಹ ಗಂಗೆ ಎಷ್ಟು ಪವಿತ್ರಳು ಅಂದರೆ, ನೀವಲ್ಲಿ ಮುಳುಗಿ ಸ್ನಾನ ಮಾಡಿ ಬಂದ್ಮೇಲೆ ದಯವಿಟ್ಟು ರೂಮಿಗೆ ಬಂದ್ರೂ ಅಥವಾ ಎಲ್ಲಿ ಇಳ್ಕೊಂಡಿರ್ತೀರ ಅಲ್ಲಿ ಬಂದ ಮೇಲೆ ಮತ್ತೆ ಇನ್ನೊಂದು ಸ್ನಾನ ಮಾಡಿ, ಗಂಟೇನೂ ಹೋಗಲ್ಲ. ಎಷ್ಟು ಸ್ನಾನ ಮಾಡಿದ್ರೆ ಅಷ್ಟು ಒಳ್ಳೆಯದು. ಯಾಕಂದರೆ ಕೆಲವ್ರಿಗೆ ಏನು ಅಂದರೆ ಸ್ಕಿನ್ ಅಲರ್ಜಿ ಆಗುತ್ತೆ, ಕೆಲವರು ಸೈಕಲಾಜಿಕಲ್ ಎಫೆಕ್ಟು, ಕೆಲವರು ಈ ಗಬ್ಬಲ್ ಮಾಡಬೇಕಪ್ಪ ಅಂತ ಕೆಲವರು ಇರ್ತಾರೆ. ಕೆಲವ್ರಿಗೆ ಏನು ಅಂದರೆ ಇದೆಲ್ಲ ಹೊಲಸು ಹೈಜೆನಿಕ್ ಅಪ್ಪ, ನಾನು ಹಿಂಗೆಲ್ಲ ಇಳಿಯಲ್ಲ, ಈ ನೀರನ್ನ ನೋಡಿದ ತಕ್ಷಣ ಇಳಿಯಲ್ಲ ಅಂತಾರೆ. ಪಿಂಡ ಬಿಡಬೇಕಾದ್ರೆ ಎಲ್ಲೆಲ್ಲಿ ಬೇಕಾದರೂ ಇಳಿಲೇಬೇಕು. ಅರ್ಥ ಆಯ್ತಾ? ಜಗತ್ತಲ್ಲಿ ತಿಳ್ಕೊಳ್ಳಿ, ಕೈ ಕೆಸರಾದ್ರೇ ಬಾಯಿ ಮೊಸರು. ನಾವುಗಳೆಲ್ಲ ಹೊಲಸಿಂದ ಬಂದವರೇ ಇಷ್ಟು ಚೆನ್ನಾಗಿರ್ತಕ್ಕಂಥ ರೂಪುರೇಖೆಗಳು. ಮೊದಲನೇ ಕರ್ಮನೇ ತಾಯಿ ಗರ್ಭದಲ್ಲಿ ಹೋದಾಗ ಅಣುವಾಗಿದ್ದಾಗ ಎಷ್ಟು ದೊಡ್ಡ ಮಹಾಕರ್ಮ ಗೊತ್ತಾ? ನರಕಕ್ಕಿಂತ ದೊಡ್ಡ ಕರ್ಮ ಅಂತೆ. ಆ ಗಲೀಜಲ್ಲಿ ಈ ಅಣು ಹೋಗಿ ಇರುತ್ತಂತೆ, ಜೀವ ಮಾಡ್ತಾ ಇರುತ್ತೆ.
ಅಂದರೆ ಹೊಟ್ಟೆ ಗರ್ಭದಲ್ಲಿ, ತಾಯಿ ಗರ್ಭದಲ್ಲಿ ಎಷ್ಟು ಹೊಲಸಿರುತ್ತೆ, ಅದರಿಂದ ಪಾಪ ಅವಳೆಲ್ಲ ತೆಗೆದು ಮಾಡಿ, ಅಂದರೆ ಎಷ್ಟು ಕರ್ಮಗಳನ್ನು ಕಳ್ಕೊಂಡು ನೀವು 9 ತಿಂಗಳು ಅಂದ್ಕೊಂಡ್ಬಿಡ್ತೀರಾ, ಜಸ್ಟ್ ಫಾರ್ 9 ತಿಂಗಳು. ಆದರೆ ಆ 9 ತಿಂಗಳು ಎಷ್ಟು ಯುಗಗಳ ಸಾಗಿ ಹೊರಗಡೆ ಬರಬೇಕು ಅಂದರೂ ಆ ತಾಯಿಗೆ ಎಷ್ಟು ಋಣ ಇರುತ್ತೆ, ಅವಳು ಎಷ್ಟು ಕರ್ತವ್ಯ ಮಾಡಿರಬೇಕು. ಅದಕ್ಕೆ ಹೇಳೋದು, ಹೊಲಸಾದ್ರೂ ತಲೆ ಕೆಡಿಸ್ಕೋಬೇಡಿ, ಮಾಡಬೇಕು, ಕರ್ತವ್ಯ ಮಾಡಲೇಬೇಕು. ಮುಳುಗಿ ಮಿಂದೆದ್ದರೆ ಪರಮಾತ್ಮ ಹೇಳ್ತಾನೆ, ಇಂಥ ಘೋರ ಕಲಿಯುಗದಲ್ಲಿ ಈ ಗಲೀಜಿಗೆ ನೀನು ಹಿಂಗೆ ಒದ್ದಾಡಿದ್ರೆ ನೀನು ಮೇಲ್ ಬಂದಾಗ ಆ ಲೋಕದಲ್ಲಿ ಅಲ್ಲಿರ್ತಕ್ಕಂಥ ನದಿಯಲ್ಲಿ ನೀನು ಮಿಂದು ಸ್ನಾನ ಮಾಡಬೇಕು. ಅಂದರೆ ಪಾಪಕರ್ಮಗಳು ಜಾಸ್ತಿ ಮಾಡಿದ್ರೆ ಯಾವ ನದಿ ಗೊತ್ತಾ? ವೈಕರ್ಣಿಕಾ ನದಿ. ಈ ವೈಕರ್ಣಿಕಾ ನದಿಯಲ್ಲಿ ತೇಲ್ತಾ ಇರ್ತಂತೆ, ಬಿಸಿ 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 ಮೊಸಳೆಗಳು ಹೋಗ್ತಾ ಇರುತ್ತೆ, ಆ ನೀರು ಬಿಸಿಯಾಗಿರುತ್ತೆ, ಒಂದ್ಸರಿ ತಣ್ಣಗಿರುತ್ತೆ, ಒಂದ್ಸರಿ ವಾಸನೆ ಹೊಡಿತಿರುತ್ತೆ. ಅದನ್ನು ತೇಲಿ ದಾಟಿ ಹೆಣಗಳೆಲ್ಲ ತೇಲ್ತಿರುತ್ತಂತೆ, ಅದನ್ನು ದಾಟಿ ಈ ಕಡೆ ಯಮದೂತರು ಎಳಿತಾರಂತೆ. ನೋಡಿದ್ಯಾ ಎಷ್ಟು ಪಾಪ ಮಾಡಿದ್ಯಾ, ಬಾ 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 ಅಂತ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಬೇಕಾ ನಿಮಗೆ? ಮಣಿಕರ್ಣಿಕಾ ವಿಚಾರ ಮಾತಾಡಬೇಕು, ಹರಿಶ್ಚಂದ್ರ ಘಾಟಕ್ಕೆ ಬೇರೆ ಹೋಗಬೇಕು, ಆದರೆ ನಮಗೆ ಸಮಯ ಇಲ್ಲ. ನೀವು ಕಾಯ್ತಾ ಇರಬೇಕು. ಮುಂದಿನ ದಿವಸನೂ ಹೇಳ್ತಾ ಇರ್ತೀವಿ, ನಿಲ್ಸ್ಕೋಬಾರ್ದು. ಕಾಯಂ ಕಾಯಕ ನೈವಸ್ಯ ಅಂತ ಹೇಳ್ತೀವಿ. ಏನಂತೀರಾ? ಕಾಯ್ತಾ ಇರಿ, ಬಂದೆ.